ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸ್ನೇಹಿತರೆ, ಇವತ್ತಿನ ಒಂದು ದುಃಖದ ಸುದ್ದಿ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ 1:45 ಸುಮಾರಿಗೆ ಚಿತ್ರದುರ್ಗದ ಹಿರಿಯೂರು ಸಮೀಪ ಖಾಸಗಿ ಬಸ್ ಸೀಬರ್ಡ್ ಬಸ್ಸು ಬೆಂಗಳೂರಿನಿಂದ ಗೋಕರ್ಣಗೆ ಬರ್ತಾ ಇರೋದು ಬಸ್ಸು. ಇದು ಬೆಂಗಳೂರಿನಿಂದ ತುಮಕೂರು, ಶಿವಮೊಗ್ಗ, ಸಾಗರ, ಹೊನ್ನಾವರ ಭಾಗವಾಗಿ ಹೋಗ್ತಿತ್ತು. ಹಿರಿಯೂರು ಸಮೀಪ ಒಂದು ಕಂಟೈನರ್ಗೆ ಡಿಕ್ಕಿ ಹೊಡೆದು ಆ ಬಸ್ಸು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಬಸ್ಸಿನಲ್ಲಿ 29 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ರು. ಇಬ್ರು ಚಾಲಕರು, ಒಬ್ಬ ಕ್ಲೀನರು. ಇದರಲ್ಲಿ ಅನೇಕರು ನಮ್ಮ ಗೋಕರ್ಣ ಮತ್ತೆ ಕುಮಟಾ, ಶಿವಮೊಗ್ಗದವರು ಪ್ರಯಾಣಿಕರಿದ್ರು. ಅದರಲ್ಲಿ ಗೋಕರ್ಣದವರು ಅತಿ ಹೆಚ್ಚಾಗಿದ್ರೆ, ಶಿವಮೊಗ್ಗದವರು 2 ಪ್ರಯಾಣಿಕರಿದ್ದಾರೆ. ಅದೇ ರೀತಿ ಕುಮಟಾದವರು 2 ಪ್ರಯಾಣಿಕರಿದ್ದಾರೆ. ಏನು ನಾನು ಈ ಸುದ್ದಿಯ ಮೂಲಕ ಆ ಹೆಸರುಗಳನ್ನು ನಾನು ಹಾಕ್ತಿದ್ದೀನಿ. ದಯವಿಟ್ಟು ನನ್ನ ಗೋಕರ್ಣ, ಕುಮಟಾ, ಅವ್ರು ಶಿವಮೊಗ್ಗ ಮೂಲದವರು, ಈ ಪ್ರಯಾಣಿಕರು ಯಾರಾದರೂ ಪರಿಚಯ ಯಾರಾದ್ರು ಇದ್ರೆ ನಾನು ಕೆಳಗೆ ನೀಡುತ್ತಿರುವ ಚಿತ್ರದುರ್ಗ SP ಮತ್ತೆ ಅಲ್ಲೊಬ್ಬ ನಮ್ಮ ಸ್ನೇಹಿತರಾಗಿರುವ ಅವರದ್ದು ಆಂಬುಲೆನ್ಸ್ ಚಾಲಕರ ನಂಬರು ಮತ್ತೆ ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ. ದಯವಿಟ್ಟು ಅವರ ಕುಟುಂಬದ ಮಾಹಿತಿ ಏನಾದರೂ ಸಿಕ್ಕಿದ್ರೆ ಆ ಕುಟುಂಬದ ಮಾಹಿತಿ ಆ ಚಿತ್ರದುರ್ಗ ಭಾಗದ ಜಿಲ್ಲಾ SP ಅವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿ. ಇನ್ನು ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದೇವರವರಿಗೆ ಅತಿ ಶೀಘ್ರದಲ್ಲೇ ಗುಣವಾಗಿ ಬರಲಿ ಎಂದು ನಾವು ಕೇಳ್ಕೊಳ್ಳೋಣ. ನಾವು ಮಲೆನಾಡು ಜನ, ನಾವು ಯಾವುದೇ ಸಮಸ್ಯೆಗಳಿದ್ರೂ ತಕ್ಷಣ ಎಷ್ಟೇ ರಾತ್ರಿಗಳಿದ್ರೂ ನಾವು ಸಹಕರಿಸಿ ನಿಲ್ಲುವ ಜನ ನಾವು. ಶಿವಮೊಗ್ಗದಿಂದ ಮುಸ್ರತುನ್ನೀಸಾ ಹಾಗೂ ಸೈಯದ್ ಜಮೀರ್ ಅಂತೇಳಿ ಇದ್ದಾರೆ. ಅವರು ಮೊಬೈಲ್ ನಂಬರ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಅವರು ಯಾರಂತ ಸ್ವಲ್ಪ ಮಾಹಿತಿ ಪಡೆದು ಶಿವಮೊಗ್ಗ SP ಅವರಿಗೂ ನೀವು ಮಾಹಿತಿ ಕೊಟ್ಟರು ನಡೆಯುತ್ತೆ, ಶಿವಮೊಗ್ಗ ಪೊಲೀಸರಿಗೆ ಮಾಹಿತಿ ಕೊಟ್ಟರು ನಡೆಯುತ್ತೆ. ಅದೇ ರೀತಿ ನಾನು ಚಿತ್ರದುರ್ಗ SP ಸಾಹೇಬ್ರದ್ದು ನಂಬರ್ ಹಾಕಿರ್ತೀನಿ, ಅವರಿಗೆ ಮಾಹಿತಿ ಕೊಡಿ. ಕೆಲವರು ಹಿರಿಯೂರು ಮತ್ತು ಶಿರಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ದುಃಖದ ಸಂಗತಿ, ಇವತ್ತು ಬೆಳಗ್ಗಿನ ಜಾವ 1:45 ಸುಮಾರು ನಡೆದಿರೋ ಘಟನೆ. ಸಂಪೂರ್ಣ ಬಸ್ಸು ಕರ್ಕಳಾಗಿದೆ, ಸುಟ್ಟಿ ಭಸ್ಮಾಗಿದೆ. ಏನೇ ಆಗಲಿ, ಆ ಘಟನೆಯಲ್ಲಿ ಅನಾಹುತಕ್ಕೆ ಒಳಗಾದವರು, ಮೃತಪಟ್ಟವರ ಕುಟುಂಬಕ್ಕೆ ಆ ಭಗವಂತ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಕೇಳ್ಕೊಳ್ಳೋಣ. ನಮಸ್ತೆ, ನಾನು ಜಮೀಲ್ ಸಾಗರ್ ಅಂತೇಳಿ. ನಿಮ್ಗೆ ಯಾವುದೇ ಮಾಹಿತಿ ಬಂದ್ರೂ ಕೆಳಗೆ ನೀಡಿರುವ ಮೊಬೈಲ್ ಸಂಖ್ಯೆಗೆ, ಪೊಲೀಸ್ ಇಲಾಖೆಯ ಸಂಖ್ಯೆ, ನನ್ನ ನಂಬರು ಮತ್ತು ಆಂಬುಲೆನ್ಸ್ ಚಾಲಕ ನಂಬರು ಕೊಟ್ಟಿರ್ತೀನಿ. ಅವರಿಗೆ ಸಂಪರ್ಕ ಮಾಡಿ ಅವರಿಗೆ ಮಾಹಿತಿ ತಿಳಿಸಿ, ಯಾರು ಎಲ್ಲರೂ ಏನಂತೇಳಿ ಅವರು ಸ್ವವಿಳಾಸ. ಯಾಕಂದರೆ ನಾವು ಅವರಿಗೆ ಪೊಲೀಸ್ ಇಲಾಖೆಗೆ, ಚಿತ್ರದುರ್ಗ SP ಸಾಹೇಬ್ರಿಗೆ ಮತ್ತು ಹಿರಿಯೂರು ಪೊಲೀಸರಿಗೆ ನಾವು ಆ ಪ್ರಯಾಣಿಕರ, ಯಾಕಂದ್ರೆ ಬಸ್ಸು ಬುಕ್ಕಿಂಗ್ ಮಾಡುವ ಸಂದರ್ಭದಲ್ಲಿ ಕೇವಲ ಅವರ ಹೆಸರು, ಯಾರು ಪ್ರಯಾಣಿಸುತ್ತಿದ್ದಾರೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ ಇರುತ್ತೆ, ಅವ್ರ ಕುಟುಂಬದ ನಂಬರ್ ಇರಲ್ಲ. ಆ ಕಾರಣಕ್ಕೆ ನಾವು ಆ ಪ್ರಯಾಣಿಕರ ಕುಟುಂಬದ ಮಾಹಿತಿ ತೆಗೆದು ನಮ್ಮ ಚಿತ್ರದುರ್ಗ ಪೊಲೀಸ್ ಇಲಾಖೆಗೆ, ಹಿರಿಯೂರು ಪೊಲೀಸ್ ಇಲಾಖೆಗೆ, ಅದೇ ರೀತಿ ಆಸ್ಪತ್ರೆಗೆ ನಾವು ಮಾಹಿತಿ ಕೊಟ್ಟರೆ ಆ ಕುಟುಂಬಕ್ಕೆ ತುಂಬ ಈಸಿಯಾಗಿ ಅವರಿಗೆ ಅವರು ತಲುಪಲು ಈಸಿ ಆಗುತ್ತೆ. ಯಾರ್ಯಾರಿದ್ದಾರೋ, ಯಾರ ಮಕ್ಕಳಿದ್ದಾರೋ ನಮಗೆ ಗೊತ್ತಾಗಲ್ಲ. ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ, ನಿಮಗೆ ಯಾವುದೇ ನಾನು ಲೀಸ್ಟ್ ಹಾಕಿರೋದು ಹೆಸರಲ್ಲಿ ಈ ಬಸ್ಸಲ್ಲಿ ಇದ್ದವರು ಯಾರಾದರೂ ನಿಮ್ಗೆ ಪ್ರಯಾಣಿಕರು ಪರಿಚಯ ಇದ್ದರೆ ಅವರ ಕುಟುಂಬದ ಮಾಹಿತಿ ತೆಗೆದು ಶಿವಮೊಗ್ಗ SP ಸಾಹೇಬ್ರ ನಂಬರ್ ಕೊಟ್ಟಿರ್ತೀನಿ. ಶಿವಮೊಗ್ಗದವರು ಶಿವಮೊಗ್ಗ SP ಸಾಹೇಬ್ರಿಗೆ ತಿಳಿಸಿ. ಚಿತ್ರದುರ್ಗ, ಗೋಕರ್ಣ ಮತ್ತು ಆ ಭಾಗದ ತುಂಬ ಜನ ಇದ್ದಾರೆ ನೋಡಿ. ಅತಿ ಹೆಚ್ಚಾಗಿ ನಮ್ಮ ಗೋಕರ್ಣ ಅಂತ ಹೇಳಿದ್ರೆ ಒಂದು ಪ್ರವಾಸಿ ತಾಣ. ಬೆಂಗಳೂರಿಂದ ಪ್ರವಾಸಕ್ಕೆ ಬರುವ ವ್ಯಕ್ತಿಗಳು ಇರ್ತಾರೆ, ಪ್ರಯಾಣಿಕರಿರ್ತಾರೆ. ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಆ ಹೆಸರುಗಳು ಸಿಕ್ಕಿದೆ. ಆ ಹೆಸರಿನ ಮುಖಾಂತರ ದಯವಿಟ್ಟು ಈ ಗೋಕರ್ಣ ಮತ್ತು ಕುಮಟಾ, ಶಿವಮೊಗ್ಗ ಭಾಗದವರು ಯಾರಾದರೂ ಈ ಪ್ರಯಾಣಿಕರ ಬಗ್ಗೆ ಮಾಹಿತಿ ಇದ್ದರೆ ನಮ್ಮ ಚಿತ್ರದುರ್ಗ, ಹಿರಿಯೂರು ಆ ಭಾಗದ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ. ಇದಕ್ಕೆ ನಾವು ಪೊಲೀಸ್ ಇಲಾಖೆಯವರಿಗೆ ಸಹಕರಿಸೋಣ. ಈ ಕುಟುಂಬದ ಮಾಹಿತಿ ಪಡೆಯಲು, ಅವರಿಗೆ ಕುಟುಂಬದ ಮಾಹಿತಿಯನ್ನು ನಾವು ಕೊಡಲು ನಾವು ಸಹಕರಿಸೋಣ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಜಮೀಲ್ ಸಾಗರ್.